ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಸಾಗರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಡಿಎಸ್ಎಸ್ ಪ್ರತಿಭಟನೆ. ಸಾಗರ ತಾಲೂಕಿನ ಜಂಬಾನಿ ಕ್ಯಾಂಪ್ನಲ್ಲಿ ಪಿಎಸ್ಐ ಪ್ರವೀಣ್ ಗ್ರಾಮ ವಾಸ್ತವ್ಯ. ಇಲಾಖೆಯಿಂದ ಮಿಷನ್ ಸುರಕ್ಷತಾ ಕ್ಯಾಂಪೇನ್. ಈಗ ಸುದ್ದಿಯ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಾವಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬುಧವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಸಮಿತಿ ಸಂಚಾಲಕ ನಾಗರಾಜ್, ಪ್ರಮುಖರಾದ ಎಲ್ ಚಂದ್ರಪ್ಪ, ಎನ್ ಲಲಿತಮ್ಮ, ಮಂಜಪ್ಪ ಹಿರೇನೆಲ್ಲೂರು ಇನ್ನಿತರರು ಮಾತನಾಡಿದರು. ನಾರಾಯಣ ಅರಮನೆಕೇರಿ, ಸುಶೀಲಮ್ಮ, ಮೋಹಿನಿ, ರಾಮಪ್ಪ, ವೀರೇಶ್, ದೇವರಾಜ್, ರಾಧಿಕಾ, ರಾಘವೇಂದ್ರ, ಶಿವಪ್ಪ, ನಾರಾಯಣ ಮಂಡಗಳಲ್ಲಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸೋರಿಕೆ ಆಗುತ್ತೆ ಅಂದ್ರೆ ಈ ವ್ಯವಸ್ಥೆ ಸರಿಪಡಿಸದೆ ಹೋದ್ರೆ ವಿದ್ಯಾರ್ಥಿಗಳು ಸುಮಾರು ಈ ವ್ಯವಸ್ಥೆ ಸರಿಪಡಿಸದೇ ಇರೋದ್ರಿಂದ ದೇಶದಲ್ಲಿ ಈ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ನಿರ್ಲಕ್ಷ್ಯವೇ ಈ ಸೋರಿಕೆಯ ಕಾರಣ. ಆದ್ರಿಂದ ವಿದ್ಯಾರ್ಥಿಗಳು ಸುಮಾರು 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ಸೋರಿಕೆ ಆಗಿರೋದ್ರಿಂದ ಅವ್ರ ಭವಿಷ್ಯ ಕತ್ತಲೆ ಆಗಿ ಕೆಲವೊಬ್ರು ಅಸಹಾಯಕ ಪರಿಸ್ಥಿತಿಗೆ ಹೋಗಿ 21 ಜನ ಮಕ್ಕಳು ಈ ದೇಶದಲ್ಲಿ ಆತ್ಮಹತ್ಯೆಗೆ ಶರಣರಾಗ್ತಾರೆ. 21 ಜನ ಮಕ್ಕಳು ಆತ್ಮಹತ್ಯೆ ಶರಣರಾದ್ರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಆ ಮಕ್ಕಳ ಬಗ್ಗೆ ಕಿಂಚತ್ತು ಕನಿಕರ ತೋರದೆ ಅವರನ್ನ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಸುಮಾರು ಅವರು ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಉಪಸತ್ಯಾಗ್ರಹ, ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಉಪಸತ್ಯಾಗ್ರಹಗಳನ್ನ ಮಾಡ್ತಾರೆ. ಸುಮಾರು 21 ದಿವಸ ಮಾಡಿದ್ರೆ ಅವ್ರಿಗೆ ಕೂಡ ಪೊಲೀಸು ಏನ್ ಮಾಡ್ತಾರೆ, ಬಿಳೆ ಬಟ್ಟೆ ಸುತ್ತಿ ಅವ್ರನ್ನ ಕಾಣ್ದಂಗೆ ಆಸ್ಪತ್ರೆಗೆ ತಗೊಂಡೋಗಿ ಗೊತ್ತಿಲ್ದಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ಮಕ್ಕಳು ಸೋನಂ ವಾಂಗ್ಚುಕ್ ಅವರಿಗೆ ಸೇರಿಸ್ತಾರೆ. 20ನೇ ತಾರೀಕಿಗೆ ಜಂತರ್ ಮಂತರದಿಂದ ಸಂಸತ್ ಭವನಕ್ಕೆ ಶಾಂತಿಯುತ ಪ್ರತಿಭಟನೆ ಯಾರು ಈ ಸಿಜಿಕೆ ಸಂಸ್ಥಾಪಕ ಅಜಿತ್ ದಿಪ್ಟೆ ಅವರು ಸಂಸತ್ ಭವನದವರೆಗೂ ಶಾಂತಿಯುತ ಮೆರವಣಿಗೆಯನ್ನ ಅವರ ನೇತೃತ್ವದಲ್ಲಿ ನಡೆಸ್ತಾರೆ. ಇವರು ಕೇಂದ್ರ ಸರ್ಕಾರದವರು ಗೂಂಡಾಗಳಿಗೆ ಪೊಲೀಸ್ ಡ್ರೆಸ್ ಹಾಕಿ ಪೊಲೀಸ್ ವೇಷ ಧರಿಸಿ ಆ ಮಕ್ಕಳಿಗೆ ಹಿಗ್ಗಾಮುಗ್ಗ ಮನ ಬಂದಂತೆ ತಳಿಸ್ತಕ್ಕಂಥ ನೀಚ ಕೃತ್ಯನ್ನ ಯಾರು ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಇದಕ್ಕೆ ಅಮಿತ್ ಶಾ ಗೃಹ ಮಂತ್ರಿ ತತ್ಕ್ಷಣನೇ ಅವರು ಎಚ್ಚೆತ್ತು ಅಂತ ಒಂದು ಏನು ಹಲ್ಲೆನ ನಿಲ್ಲಿಸ್ಬೋದಾಗಿತ್ತು. ಅವರು ಆ ಹಲ್ಲೆ ಮಾಡೋಕ್ಕೋಸ್ಕರನೇ, ಆ ಮಕ್ಕಳನ್ನ ಚದುರಿಸೋಕ್ಕೋಸ್ಕರನೇ ಅವರು ಅನಮಾದ್ಯ ಪೊಲೀಸರು ಕೂಡ ಕೊಡಿಸಿ, ಮತ್ತು ಪೊಲೀಸರು ಮಕ್ಕಳನ್ನೇ 16-17 ವರ್ಷದ ಮಕ್ಕಳನ್ನೇ ಕೈ ಕಾಲು ಮುರಿದು ಹೋಗುತ್ತೆ, ತಲೆಗೆ ಪೆಟ್ಟಾಗುತ್ತೆ. ಅವರು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಇಲ್ಲ, ಅವರು ದರೋಡೆಕೋರರು, ಮೋಸಗಾರರು, ಅವರು ಒಂದು ಲೋಡು ಜಲ್ಲಿ ಕಲ್ಲು ತಗೊಂಡಿದ್ರು, ಅದಕ್ಕೆ ನಾವು ಅವ್ರನ್ನ ಹೊಡೆದ್ವಿ ಅಂತ ಕಾರಣ ಕೊಡ್ತಾರೆ ಅವ್ರಿಗೆ. ಆದ್ರಿಂದ ಇಂಥ ಕಣ್ಣು ಕಿವಿ ಹೃದಯ ಇಲ್ದಿರ್ತಕ್ಕಂಥ ಸರ್ಕಾರ ನಮ್ಮ ಭಾರತ ದೇಶಕ್ಕೆ ಬೇಡ. ಈ ಭಾರತ ದೇಶದಲ್ಲಿ ಮಕ್ಕಳು ಭವಿಷ್ಯ ಹಾಳು ಮಾಡಿರ್ತಕ್ಕಂಥ ಯಾವ್ದಾದ್ರು ಹಿಂದಿನ ಪಕ್ಷಗಳಿಗಿಂತ ಇಲ್ಲಿ ಇದ್ರೆ ಅದು ಜನತಾ ಪಕ್ಷ, ಬಿಜೆಪಿ ಅಂತ ನಾನು ಹೇಳ್ತೀನಿ. ಆದ್ರಿಂದ ಅಂತ ಮುಗ್ಧ ಅಮಾಯಕ ಮಕ್ಕಳಿಗೆ ಮಾರಣ ಹೋಮ ಮುಂದೆ ಆಗೋದಕ್ಕಿಂತ ಈಗ ಆ ಮಕ್ಕಳಿಗೆ ಆಗಿರ್ತಕ್ಕಂಥ ನೋವು ಯಾರು ಭರಿಸ್ಕೊಡಕ್ಕಾಗಲ್ಲ. ಆದ್ರಿಂದ ಈಗ ನಾವು ಈ ಒಂದು ದುಷ್ಕೃತ್ಯವನ್ನ ಖಂಡಿಸಿ ಇವತ್ತೇ ನಾವು ಸಾಗರದಲ್ಲಿ ನಿನ್ನೆನೂ ಮಾಡಿದೀವಿ, ಇವತ್ತು ಮಾಡ್ತೀವಿ, ಇನ್ನು ಎಲ್ಲಾ ಕಡೆನೂ ಮಾಡ್ತಾರೆ. ಅದು ಅವರು ಬೆಂಕಿ ಆರಿಲ್ಲ. ಮಹಿಳೆಯರ ಮೇಲೆ ದಿನ ಅತ್ಯಾಚಾರಗಳು ನಡೀತದೆ, ದೌರ್ಜನ್ಯಗಳು ನಡೀತದೆ. ಆದ್ರೂ ಕೂಡ ದೇಶದ ಪ್ರಧಾನಿ ನಾರಿ ಶಕ್ತಿ ಅಂತ ಜಗಳ ಬಿಡ್ತಾರೆ. ಎಲ್ಲಿದೆ ನಾರಿ ಶಕ್ತಿಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು? ಎಲ್ಲಿದೆ? ಹಾಗೆ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮುಂದಿನ ಭವಿಷ್ಯವನ್ನ, ದೇಶದ ಭವಿಷ್ಯವನ್ನ ಕಟ್ತಕ್ಕಂಥವ್ರು ನಮ್ಮ ವಿದ್ಯಾರ್ಥಿಗಳ ಶಕ್ತಿ. ಅದಕ್ಕೆ ಇವತ್ತು ಅದನ್ನ ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ
ಅನೇಕ ಇವತ್ತು ಹೇಳಿದ್ರು ನಮ್ಮ ಚಂದ್ರಣ್ಣ ಅವರು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಯಾತನೆ ಆಗಿರ್ಬೋದು, ಎಷ್ಟು ನೋವನ್ನ ಅವರು ಉಂಟಿರ್ಬೋದು. ಅವರ ತಂದೆ ತಾಯಿಗಳು ಈಗ ಅವರ ಆತ್ಮಹತ್ಯೆಯಿಂದ ಎಷ್ಟು ನೋವನ್ನ ಅವರು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಪಾಪ ಇವ್ರಿಗೆ ಸಂಸಾರದ ಒಂದು ಯೋಚನೆನೇ ಇಲ್ಲ, ಯಾಕಂದ್ರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಇವ್ರಿಗೇನ್ ದರ್ಬಾರ್ ಮಾಡೋದು, ವಿದೇಶ ಸುತ್ತೋದು, ದರ್ಬಾರ್ ಮಾಡೋದು, ಏನು ವಿಶ್ವಗುರು ಅಂತ ಹೇಳ್ಕೊತಾರಲ್ಲ, ಇದೇನಾ ವಿಶ್ವಗುರುದ ಕಾರ್ಯಕ್ರಮ? ರೈತರ ಮೇಲೆ ಪಂಜಾಬ್ ಅಲ್ಲಿ 700 ಜನ ರೈತರು ಸತ್ರು ಕಣ್ರಿ. ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು, ರೈತರ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಮೇಲೆ ಅಶ್ವವಾಹಿ ಮಾಡಿದ್ರು, ಕಾರ್ ಹತ್ತಿಸಿದ ಒಬ್ಬ ಮಂತ್ರಿ ಮಗ. ಇವ್ರು ಏನಿದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸರ್ವಾಧಿಕಾರ ವ್ಯವಸ್ಥೆನ? ಇವರೆಲ್ಲ ಮಾಡ್ತಕ್ಕಂಥ ಅನಾಚಾರಗಳನ್ನ ನೋಡ್ಬಿಟ್ರೆ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಬ್ರಿಟಿಷ್ ಎಷ್ಟೋ ಪಾಲು ವಾಸಿ ಇದ್ರೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಅವರು ಉದ್ಯೋಗಗಳನ್ನು ಕೊಟ್ರು, ಬಡವರಿಗೆ ಮೀಸಲಾತಿಯನ್ನ ತಂದ್ರು, ಶಿಕ್ಷಣ ವ್ಯವಸ್ಥೆನ ತಂದ್ರು. ಇದೆಲ್ಲ ಅವ್ರದ್ದು ಅಭಿವೃದ್ಧಿ ಕಾರ್ಯ. ಏನು ಸಮಾಜದ ಮುಖ್ಯವಾಹಿನಿಯಲ್ಲಿ ಇವರು ಬರಲಿ, ಯಾರು ಶೋಷಣೆಗೊಳಗಾದರು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು. ಇವರು ಬ್ರಿಟಿಷ್ಗಿಂತ ಕಟಕರಾಗ್ಬಿಟ್ಟಿದ್ದಾರೆ. ಇದು ಇವತ್ತು ಜನ ಎಚ್ಚರಾಗಿದ್ದಾರೆ. ನಾವು ಯುವಕ ಶಕ್ತಿ ವಿದ್ಯಾರ್ಥಿಗಳು ಯಾವಾಗ ನಾವು ಎಚ್ಚೆತ್ಕೋಬೇಕಾಗಿತ್ತು ಅಂದ್ರೆ, ಇವತ್ತು ಯಾವಾಗ ಅವರು ಪ್ರಧಾನಮಂತ್ರಿ ಪಕೋಡ ಮಾರ್ರಿ ಅಂತ ಹೇಳಿದ್ರು ಅವತ್ತೇ ಎಚ್ಚೆತ್ಕೋಬೇಕಾಗಿತ್ತು. ಪಕೋಡ ಮಾಡೋದಕ್ಕೆ MBBS ಓದ್ಬೇಕಾಗಿತ್ತಾ, ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತಾ, ಅಥವಾ ಇನ್ಯಾವುದ ಒಂದು ಪದವಿಯನ್ನ ಮಾಡ್ಬೇಕಾಗಿತ್ತಾ? ಒಬ್ಬ ಅಜ್ಞಾನಿ ಪ್ರಧಾನಿ ಈ ಮಾತನ್ನ ಹೇಳ್ತಾನೆ. ವಿದ್ಯಾವಂತರಾಗಿರ್ತಕ್ಕಂಥ ಅದಕ್ಕೆ ನಾವು ಯಾವಾಗ ಹೇಳ್ತೀವಿ ಅಂದ್ರೆ, ವಿಚಾರವಂತಿಕೆ ಇರ್ತಕ್ಕಂಥವ್ರು, ವಿದ್ಯಾವಂತರಾಗಿರ್ತಕ್ಕಂಥವ್ರು ನಮ್ಮ ಆಡಳಿತದಲ್ಲಿ ಇರ್ಬೇಕು ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಇಂಥ ಪ್ರಧಾನಿ ನಮಗೆ ಬೇಕೇ? ಅದು ಅಲ್ಲದೆ ಈ ಶಿಕ್ಷಣ ಮಂತ್ರಿ ಮಲಗಿಬಿಟ್ಟಿದ್ದಾರೆ. ಅವರು ಶಿಕ್ಷಣದ ಒಬ್ಬ ಜವಾಬ್ದಾರಿಯುತ ಶಿಕ್ಷಣ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿ ನೀಟ್ ಪರೀಕ್ಷೆ ಆಗುತ್ತೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅವರು ಎಲ್ಲ ಏನೇನು ಯೋಜನೆ ಆಗಿದೆ, ಏನೇನಾಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಒಂದು ವಿವೇಚನೆ ಇಲ್ಲ. ಇದೊಂದು ಅವಿವೇಕಿ ಸರ್ಕಾರ ಅಂತಕ್ಕಂಥದ್ದನ್ನ ಸಾಬೀತುಪಡಿಸ್ಬಿಟ್ಟಿದ್ದಾರೆ. 12 ವರ್ಷದಲ್ಲಿ ಅನೇಕ ಬಾರಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಮಾಧ್ಯಮಗಳು ಅದನ್ನ ಕಂಟ್ರೋಲ್ ಅಲ್ಲಿ ಅವ್ರನ್ನ ಏನು 1-2 ಕೆಲಸ ಮಾಡಿದ್ದಾರೆ ಬಿಜೆಪಿ ಅವರು ಅಂದ್ರೆ ಹೇಳ್ಬೋದು ಕಣ್ರಿ. ಏನಂದ್ರೆ 2 ಕೆಲಸ ಮಾತ್ರ ಖಂಡಿತವಾಗಿ ಮಾಡಿದ್ದಾರೆ. ಒಂದು ಕೊಂಡ್ಕೊಳ್ಳೋದು, ಒಂದು ಮಾರೋದು. ಕೊಂಡ್ಕೊಳ್ಳೋದಂದ್ರೆ ಎಲ್ಲಾ ಒಂದು ಮೀಡಿಯಾಗಳನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾರು ಇವ್ರು ಮಾಡ್ತಕ್ಕಂಥ ಅನಾಚಾರ ಅವ್ಯವಹಾರವನ್ನ ಬಯಲಿಗೆ ತರಬಾರ್ತಕ್ಕಂಥದ್ದು ಅಂತ ಇನ್ನೊಂದು ಸಾರ್ವಜನಿಕ ಸಂಸ್ಥೆಗಳನ್ನ ಅದಾನಿ ಅಂಬಾನಿ ಮಂತರದಲ್ಲಿ ಹೋರಾಟವನ್ನ ಹಮ್ಮಿಕೊಳ್ತಾರೆ. ಆದ್ರೆ ಅದನ್ನ ಬೆಂಬಲಿಸಿ ಇವತ್ತು ಸಾಮಾಜಿಕ ಕಾರ್ಯಕರ್ತ, ಆಮೇಲೆ ಪರಿಸರವಾದಿ, ಮತ್ತೆ ಅವನು ಒಂದು ಯಾರು ವಾಂಗ್ಚುಕ್, ಆ ವಾಂಗ್ಚುಕ್ ಅವರು ಇವತ್ತು 21 ದಿನ ಉಪವಾಸ ಮಾಡಿದ್ದಾರೆ. ಹಿಂದೆ ಮಹಾತ್ಮ ಗಾಂಧಿ ಅವರು ಉಪವಾಸ ಮಾಡಿದ್ರು. ಆದ್ರೆ ಈ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಇವತ್ತು ಯಾರು ಈ ಕೇಂದ್ರ ಸರ್ಕಾರ ಗಮನ ತಗೊಳ್ತಾ ಇಲ್ಲ. ಇಲ್ಲಿ ಏನು ಹೋರಾಟಗಳು ನಡೀತಾ ಇಲ್ಲ, ಅವ್ರಿಗೆ ಅದನ್ನ ಬೆಂಬಲ ಕೊಡ್ಬೇಕು ಅಂತೇಳಿ 21 ದಿವಸ ಹೋರಾಟವನ್ನ ಆರಂಭಿಸ್ತಾರೆ, ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ. ಆದ್ರೆ ಇವರು ಫಸ್ಟಿಗೆ ಏನ್ ಮಾಡಿದ್ದಾರೆ, ಈ ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡ್ದೇನೆ ತಮ್ಮ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರನ್ನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಈಗಾಗಲೇ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ, ಖಾಸಗಿ ಆಸ್ಪತ್ರೆಗೆ ನಮಗೆ ಕಳಿಸಿ ಅಂತೇಳಿ. ಆದ್ರೂ ಕೂಡ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಆದ್ರೂ ಕೂಡ ನಿನ್ನೆ ನೀವು ನೋಡಿರ್ಬೋದು, ದೆಹಲಿಯಲ್ಲಿ ಇವತ್ತು ಹೋರಾಟ ನಡೀತಿರ್ಬೇಕಾದ್ರೆ ಲೈನಿಗೆ ಒಂದು ಕಟ್ಟೆ ಮೇಲೆ ಸಿವಿಲ್ ಡ್ರೆಸ್ ಅಲ್ಲಿ ಹುಡುಗರು ಕೂತಿದ್ದಾರೆ, ಲಾಠಿ ಹಿಡ್ಕೊಂಡು. ಅದ್ರ ಪಕ್ಕಕ್ಕೆ ಪೊಲೀಸರು ಕೂತಿದ್ದಾರೆ. ಆದ್ರೆ ಅದ್ರ ಪೊಲೀಸರು ಯಾರು, ಬೇರೆ ಗುಂಡಗಳು ಯಾರು ಅಂತ ಗೊತ್ತಿಲ್ಲ. ಅವರ ಒಬ್ಬ ಹುಡುಗ ಬರ್ತಿದ್ದಂಗೆ ಇವರಷ್ಟು ಸುತ್ತೋದು ಹೊಡಿತಾರೆ, ಆಮೇಲೆ ಪೊಲೀಸರು ಹೊಡಿತಾರೆ. ಇದು ಯಾವ ತರ ಅನ್ಯಾಯ ನೀವು ನೋಡಿರ್ಬೋದು. ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಬಿಟ್ಟಿದ್ದಾರೆ, ಅವರ ಪೂರ್ತಿ ಚಿತ್ರಣನೇ ಬಿಟ್ಟಿದ್ದಾರೆ. ಇವರು ಪೊಲೀಸ್ನವರ ಗುಂಡಾಗಳು ಅಂತ ಹೇಳ್ಬಿಟ್ಟು ಏನು ಇಲ್ಲ, ಅವರಿಗೆ ಒಂದು ಬ್ಯಾಡ್ಜ್ ಇಲ್ಲ, ಒಂದು ಲೇಬಲ್ ಇಲ್ಲ, ಒಂದು ಶರ್ಟ್ ಇಲ್ಲ, ಯಾವುದೇ ತರದಿಲ್ಲ. ಈ ಮಕ್ಕಳನ್ನ ಹೊಡೆದಿದ್ದಾರೆ, ಮತ್ತೆ ಅಲ್ಲೇ ಮಾಡಿದ್ದಾರೆ. ಯಾರು ಪ್ರಶ್ನೆ ಮಾಡಕ್ ಹೋಗ್ತಿದ್ರೆ ಅವ್ರ ಮೇಲೆ ಅಲ್ಲೇ ನಡೆಸಿದ್ದಾರೆ. ಇದೇನು ಗುಂಡಾಗಿರಿನ? ಇದು ಲಜ್ಜೆಗೆಟ್ಟ ಒಬ್ಬ ಯೋಗ್ಯತೆ ಶಿಕ್ಷಣ ಸಚಿವ ಯಾಕೆ ಕೊಡ್ಬೇಕಲ್ಲಿ? ಅವನಿಗೆ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡೋದಾದ್ರೆ ಅದನ್ನು ತಡೆಯಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ ಕೊಡ್ಬೇಕು? ಆಗ್ಲಿ, ಒಂದು ಆತ್ಮಾಭಿಮಾನ ಇಟ್ಕೊಂಡು ಒಬ್ಬನಾರೆ ಖಂಡಿಸ್ಲೇಕಾರೆ, ಒಬ್ಬನೇ ಒಬ್ಬನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಬಿಟ್ಟು ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನ ಕಡೆ ರಾಮ ಮಂದಿರ ಅಂತ ಹೇಳ್ಬಿಟ್ಟು ರಾಮನ ಹೆಸರಲ್ಲಿ ಇಟ್ಕೊಂಡು ಇವ್ರು ರಾಜಕಾರಣ ಮಾಡ್ತಾರಲ್ಲ, ಅದೇ ದುಡ್ಡು ಲೂಟಿ ಹೊಡೆದಿದಾರಲ್ಲ ರಾಮನ ಹೆಸರಲ್ಲಿ. ಬಡ ಜನರು ಹಾಕಿರ್ತಕ್ಕಂಥ ದುಡ್ಡು ಯಾರಪ್ಪ ಮನೆ ದುಡ್ಡು ಅದು? ಅದ್ರ ಬಗ್ಗೆ ಅವನ ಸ್ಟೇಟ್ಮೆಂಟ್ ಕೊಟ್ಟಿಯಾನ? ಅದಕ್ಕೆ ಕೊಡೋದಿಲ್ಲ ಯಾರು ಸ್ಟೇಟ್ಮೆಂಟ್. ಇವತ್ತು ಹೋಗ್ಲಿ ಸತ್ಯೂರವ್ರ ಮನೆಗೆ ಹೋಗಿ ಅವರಿಗೆ ಏನಾದ್ರು ಸಾಂತ್ವನ ಹೇಳಿದಾರ, ಅವರಿಗೆ ಪರಿಹಾರ ಕೊಟ್ಟಿದಾರ? ಏನ್ ಮಾಡಿದ್ದಾರೆ ಇವರು? ಒಟ್ಟು ಇವ್ರಿಗೆ ಏನ್ ಗೊತ್ತಾ, ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋಕೋಸ್ಕರ ಇವತ್ತು ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ದಿಕ್ಕು? ಇವ್ರು ಎಕ್ಸಾಮ್ ಮಾಡಿ ಅಂತ ಇವ್ರಿಗೆ ಯೋಗ್ಯತೆ ಮೇಲೆ ಎಕ್ಸಾಮ್ ಮಾಡಬಾರ್ದು.
ಇಷ್ಟೆಲ್ಲ ಸೆಕ್ಯೂರಿಟಿ ಇಟ್ಕೊಂಡು ಇಷ್ಟೆಲ್ಲ ಬರೀ ಕಂಟಿನ್ಯೂಸ್ ನಾಟಕ ಮಾಡ್ತಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು. ನಮ್ಮ ಸಮಿತಿ ಅಂತ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ಎಷ್ಟೋ ವಿಚಾರಗಳು ಇವತ್ತು ಬಡ ಜನರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು GST ಇರ್ಬೋದ್ರಿ, ಪ್ರತಿಯೊಬ್ರು ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಒಬ್ರು ಮಾತಾಡ್ತಾರ ಹೇಳಿ ನೋಡೋಣ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಯಾರು ಸ್ಟ್ರೈಕ್ ಮಾಡಿದ್ರ? ಯಾರು ಇಲ್ಲ. ರೇಷನ್ ಕಾರ್ಡ್ ಇವತ್ತು ಕೊಡ್ತಾ ಇಲ್ಲ, ಎಲ್ಲದೂ ಬ್ಯಾನ್ ಮಾಡಿದ್ದಾರೆ. ಅದೇ ಇದ್ರ ಮೇಲೆ ಯಾರು ಮಾಡಿರ್ತಕ್ಕಂಥದ್ದು? ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಒಬ್ರು ಇವೆಲ್ಲ ಬಡ ಜನರ ಮೇಲೆ ಮಾರಕವಾಗಿ ಲಂಚ ತಗೊಂಡೇನೆ ಇವತ್ತು ವಿದ್ಯಾರ್ಥಿಗಳು ಹುದ್ದೆಗೆ ಪಾಸ್ ಆಗೋದ್ರಿಂದ ದಯಮಾಡಿ ಪ್ರಭಾವಿ ದಡ್ಡ ಹೆಬ್ಬೆಟ್ ರಾಜಕಾರಣಿಗಳು ಮಕ್ಕಳಿಗೆ ಸಂಬಂಧಿಕರಿಗೆ ಅಂತರ್ನ ಉನ್ನತ ಹುದ್ದೆ ಕಳ್ಸಕ್ಕಾಗಿ ಈ ಪತ್ರಿಕೆಗಳನ್ನ ಲೀಕ್ ಮಾಡೋದು. ಇದ್ರಿಗೆ ಈ ಭ್ರಷ್ಟ ಅಧಿಕಾರಿಗಳನ್ನ ಈ ಭ್ರಷ್ಟ ಹೆಬ್ಬೆಟ್ಟು ಜನಪ್ರತಿನಿಧಿಗಳು ಮಾಡೋಂಥ ಇದು ಅವ್ಯವಹಾರಗಳು. ಇದು ನಿಜವಾದ ಪ್ರಧಾನ ಮಂತ್ರಿ ನಾನು ಈ ದೇಶದ ಬಡವರಿಗಾಗಿ ಐದಿನಿ ಅಂತ ಹೇಳಿದ್ರೆ ಇವರು ಕಾಲಘಟ್ಟದಾಗೆ ಇಂಥ ಪತ್ರಿಕೆ ಲೀಕ್ಔಟ್ ಆಗದೆ ಬಾಡಿತ್ತು. ದಯಮಾಡಿ ಇಂಥ ಪ್ರಧಾನ ಮಂತ್ರಿಗಳು ಇಂಥ ಶಿಕ್ಷಣ ಸಚಿವರಿಗೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಮಣೆ ಹಾಕಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸಂವಿಧಾನದ ಹಕ್ಕುಗಳ ಮೇಲೆ ಇವರು ಹಸ್ತಕ್ಷೇಪ ಮಾಡೋದ್ರಿಂದ ದಯಮಾಡಿ ಈ ಕೇಂದ್ರ ಸರ್ಕಾರ ಡಿಸೈಲ್ ಮಾಡಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಪ್ರಧಾನ ಮಂತ್ರಿನೂ ರಾಜೀನಾಮೆ ಕೊಡಬೇಕು. ಪ್ರಧಾನ ಮಂತ್ರಿಗೆ ಇನ್ನು ಮುಂದೆ ಭಾರತ ದೇಶದಲ್ಲಿ ಗೆರೆ ಹಾಕೋದು ಒಂದೇ ಉಳಿದೈತೆ ಬಿಟ್ರೆ ಇನ್ಯಾವುದು ಉಳಿನಲ್ಲ ಅವರಿಗೆ. ಯಾಕಂದ್ರೆ ಹಿಂದೆ ನಮ್ಮ ರೈತ ಸಂಘಟನೆಗಳು ಡೆಲ್ಲಿ ಒಳಗೆ ಹೋರಾಟ ಮಾಡ್ಬೇಕಾರೆ ಮಳೆ ಹೊಡೆದ್ರು, ಇವರು ಸಗಣಿನ ತಿನ್ನೋದು ರೈತರು ಮಾಡಿರೋ ಅನ್ನನ. ನಾಳೆ ಇಂಥ ಬಡವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಏನಾರು ಉನ್ನತ ಹುದ್ದೆಗೆ ಹೋಗೋದನ್ನ ಕಾಲೆಳಿತೆ ಇರೋದಕ್ಕೆ ಕಾರಣ ಪ್ರಧಾನ ಮಂತ್ರಿನೇ ಮೇನ್ ಹೊಣೆ. ಶಿಕ್ಷಣ ಸಚಿವರು ಅವ್ರು ಅಂಡ್ರಾಗ್ ಬರ್ತಾರೆ. ನೀಟ್ ಪರೀಕ್ಷೆ ಲೀಕ್ ಆಗಿದೆ ಅಂದ್ಮೇಲೆ ಪ್ರಧಾನ ಮಂತ್ರಿ ಎಲ್ಲಿ ಜಾಗೃತ ಆಗ್ಯಾರೆ? ದಯಮಾಡಿ ಇಂಥ ಸರ್ಕಾರಗಳನ್ನ ವಜಾಗೊಳಿಸಿ ಮುಂದಿನ ದಿನದಲ್ಲಿ ನಮ್ಮ ಯುವ ಪೀಳಿಗೆಗಳು ರಾಜಕಾರಣಕ್ಕೆ ಬರಬೇಕು. ಇಲ್ಲಾಂದ್ರೆ ಇಂಥ ಹೆಬ್ಬೆಟ್ ಹಾಕಂತ ರಾಜಕಾರಣಿಗಳನ್ನ ನಾವು ಬದಿಗಿಡಕ್ಕೆ ಸಂವಿಧಾನದ ಹಕ್ಕುಗಳಿದವು. ಹೋರಾಟಕ್ಕೆ ನಮ್ಮ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಐತ್ರಿ. ಯಾವನ್ರಿ ಅವನು ಪ್ರಧಾನ ಮಂತ್ರಿ? ಅವರು ಪದೇ ಪದೇ ನಮ್ಮ ಹೋರಾಟಗಳನ್ನ ಅಡ್ಡ ಹಾಕೋದು, ತುಳಿಯೋದು, ನಮಗೆ ಈ ಸಂವಿಧಾನದ ಹಕ್ಕುಗಳನ್ನ ಮಟಕ ಹಾಕಂತ ಯಾವುದೇ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಅವ್ರ ಆಡಳಿತದಾಗ ಯಾರ್ಯಾರು ತಪ್ಪು ಮಾಡ್ತಾರೆ ಅಂತರ ವಿರುದ್ಧ ನಮ್ಮ ದೇಶದ ರೈತರು, ದಲಿತರು, ವಿದ್ಯಾರ್ಥಿಗಳು ನಿಜವಾಗ್ಲೂ ಹೇಳ್ತೀನಿ, ನಿನ್ನೆ ನಡೆದಿರ್ತಕ್ಕಂಥ ಡೆಲ್ಲಿ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಾದ್ಯಂತ ವಿದ್ಯಾರ್ಥಿಗಳು ರೊಚ್ಚಿಗೇಳ್ಬೇಕು. ದಯಮಾಡಿ ಕಾಲಾವಕಾಶ ಐತಿ, ನಾಳೆನೇ ವಿದ್ಯಾರ್ಥಿಗಳು. ಶಾಲೆ ಸುರಕ್ಷತೆಯ ತಾಣ. ಮಗು ಶಾಲೆಗೆ ಹೋಗಿದೆ ಎಂದರೆ ಪೋಷಕರು ಮಗುವಿನ ಬಗ್ಗೆ ಚಿಂತೆ ಮಾಡುವುದಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರ ತಾಲೂಕಿನ ಜಂಬಾನಿ ಕ್ಯಾಂಪ್ನಲ್ಲಿ ಬುಧವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸೇರಿ ವಿವಿಧ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಿಷನ್ ಸುರಕ್ಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಮಂಗಳವಾರದಿಂದಲೇ ಗ್ರಾಮ ವಾಸ್ತವ್ಯದ ಮೂಲಕ ಗ್ರಾಮ ಜಾಗೃತಿ ಮಾಡಿಸಿದ್ದ ಆನಂದಪುರಂ ಠಾಣೆ PSI ಪ್ರವೀಣ್ ಮಾತನಾಡಿದರು. ಗ್ರಾಮ ಸಮಿತಿ ಅಧ್ಯಕ್ಷ ಮುನಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ಅನ್ನಪೂರ್ಣ, ಸತೀಶ್, ವೇಟಿ ಸ್ವಾಮಿ, ರಾಜು, ಪಾಲಾಕ್ಷಪ್ಪ ಇನ್ನಿತರರು ಹಾಜರಿದ್ದರು. ಸುರಕ್ಷತೆಯ ತಾಣ ಆಗಿರುತ್ತೆ. ಬಹುಶಃ ಮಕ್ಕಳು ಶಾಲೆಗೆ ಬಂದ್ರೆ ಸಂಜೆವರೆಗೂ ಮನೆಯಲ್ಲಿರೋ ತಾಯಿ ಯೋಚನೆ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಮಗು ಶಾಲೆಗೆ ಬರುತ್ತೆ, 4:15ವರೆಗೂ ಶಾಲೆಯಲ್ಲಿರುತ್ತೆ. 4:15ವರೆಗೂ ಮನೆಯಲ್ಲಿರೋ ತಾಯಿ ಅಥವಾ ಕೆಲ್ಸಕ್ಕೆ ಹೋಗಿರೋ ನೀವು ಪೇರೆಂಟ್ಸು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಮಕ್ಕಳು ಶಾಲೆಯಲ್ಲಿದ್ದಾರೆ ಅಂತ. ಅದೇ ಭಾನುವಾರ ನೀವು ಕೆಲ್ಸಕ್ಕೆ ಹೋಗಿರ್ತೀರಿ, ಮಕ್ಕಳು ಮನೆಯಲ್ಲಿರ್ತಾರೆ, ಯೋಚನೆ ಇರುತ್ತೆ. ಅಲ್ಲೆಲ್ಲ ಮನೇಲಿ ಕತ್ತಿ ಇಟ್ಟು ಬಂದಿದ್ದೆ, ಮಗ ಏನಾದ್ರು ಕಡಿಯಕ್ಕೆ ಹೋಗಿ ಗಾಯ ಮಾಡ್ಕೊಂಡ, ಅಥವಾ ಮನೆ ಪಕ್ಕದಲ್ಲೆಲ್ಲ ಕೆರೆ ಇತ್ತು, ಪೇರು ಮರ ಇತ್ತು, ಮಾವಿನ ಮರ ಇತ್ತು, ಹೋಗಿ ಏನಾದ್ರು ಹೋಗಿ ಹಾನಿ ಮಾಡ್ಕೊಂಡ ಅನ್ನುವಂಥ ಆತಂಕ ಇರುತ್ತೆ. ಸೊ ಹಾಗಾಗಿ ನಾವು ಹೇಳೋದು ಶಾಲೆ ಮಕ್ಕಳಿಗೆ ಸುರಕ್ಷಿತವಾದಂಥ ತಾಣ. ಚೆನ್ನಾಗಿ ಕಲಿಸ್ತಾರೆ. ಮಕ್ಕಳಿಗೆ ಏನಾದ್ರು ಶಾಲೆಯಲ್ಲಿ ಆದರೆ ಅದನ್ನು ನೋಡ್ಕೊಳ್ಳಿಕ್ಕೆ ಕೇರ್ ಟೇಕರ್ ಆಗಿ ನಮ್ಮ ಶಿಕ್ಷಕರು ಇರ್ತಾರೆ. ಯಾವುದೇ ಮಗು ದಾರಿ ತಪ್ಪಂಗೆ ಕಂಡು ಬಂದ್ರೆ, ಮಗುವಿನ ನಡವಳಿಕೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆದರೆ ಅದನ್ನ ಗಮನಿಸ್ತಾರೆ. ಸೊ ಹಾಗಾಗಿ ಮಕ್ಕಳನ್ನ ತಪ್ಪದೇ ನೀವು ಶಾಲೆಗೆ ಕಳಿಸಿದ್ದೇ ಆದರೆ ಮಕ್ಕಳು ಶಿಕ್ಷಣವನ್ನ ಪಡೀತಾರೆ, ಮಕ್ಕಳಿಗೆ ತಿಳುವಳಿಕೆ ಬರುತ್ತೆ. ಸರ್ ಹೇಳ್ದಂಗೆ ನಾವು ಗುಡ್ ಟಚ್ ಬ್ಯಾಡ್ ಟಚ್ ಅಂತೀವಿ, ಅದನ್ನ ಈಗ ಮುಂದುವರ್ಕೊಂಡು ಒಂದಿಷ್ಟು ಚೇಂಜು ಮಾಡಿದ್ದಾರೆ ಸರ್.
ಸೇಫ್ ಟಚ್ ಅನ್ಸೇಫ್ ಟಚ್ ಅಂತೇಳಿ. ಮುಟ್ಟೋದಲ್ಲ, ಯಾರೋ ಒಬ್ಬರನ್ನ ಒಂದು ನಿಮಿಷ ಹಿಂಗೆ ದಿಟ್ಟಿಸಿ ನೋಡಿದ್ರು ಅದು ಅನ್ಸೇಫ್ ಟಚ್ ಅಂತ. ಮುಟ್ಟೋದಷ್ಟೇ ಇಲ್ಲ, ಮಗುವನ್ನು ದಿಟ್ಟಿಸಿ ನೋಡೋ ಹಾಗೂ ಇಲ್ಲ. ಮಕ್ಕಳಿಗೆ ಸುರಕ್ಷತೆಯ ಭಾವನೆ ಶಾಲೆಯಲ್ಲಿರುತ್ತೆ. ನಮ್ಮ ಮಕ್ಕಳು ಮಾದಕ ವಸ್ತುಗಳಿಗೆ ಬಲಿಯಾಗೋದಿಲ್ಲ. ಶಾಲೆಗೆ ಬರ್ತಾ ಇದ್ರೆ ಶಾಲೆ ತಪ್ಪಿಸ್ತಾನೆ, ಮಗು ಹೊರಗೆ ಹೋಗ್ತಾನೆ, ಅಲ್ಲಿ ಯಾರೋ ಒಂದಿಷ್ಟು ಸಹವಾಸ ದೋಷದಿಂದಾಗಿ ಕಲಿತಾನೆ, ಮನೆಯಲ್ಲಿ ಕಲಿಯೋದಿಲ್ಲ. ಡ್ರಿಂಕ್ಸ್ ಮಾಡೋದಾಗ್ಲಿ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಾಗ್ಲಿ ಮನೆಯಲ್ಲಿ ನಡೆಯೋದಿಲ್ಲ, ಹೊರಗಿನ ವಾತಾವರಣದಲ್ಲಿ ಆಗ್ತವೆ. ಅದೇ ಮಗುವಿಗೆ ಶಿಕ್ಷಣ ಇದ್ದಿದ್ರೆ, ಮಗು ಶಾಲೆಗೆ ಬರ್ತಾ ಇದ್ದಿದ್ರೆ ಇಂತಹ ಪ್ರಕರಣಗಳು ಆಗೋದಿಲ್ಲ. ಸೊ ಹಾಗಾಗಿ ಮಿಷನ್ ಸುರಕ್ಷಾ ಅಡಿಯಲ್ಲಿ ಶಾಲೆ ಬಿಟ್ಟಂತಹ ಮಕ್ಕಳನ್ನ ಶಾಲೆಗೆ ಕರೆತರಬೇಕು. ಬರೀ ಶಾಲೆಗೆ ಕರೆತರೋದು ಅಷ್ಟೇ ಅಲ್ಲ, ಏನು ಇವತ್ತು ನಮ್ಮ ಮಕ್ಕಳು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ, ಬಾಲ್ಯ ವಿವಾಹಕ್ಕೆ ಬಲಿಯಾಗ್ತಾ ಇದ್ದಾರೆ, ಬಾಲಕಾರ್ಮಿಕರಾಗ್ತಾ ಇದ್ದಾರೆ ನಮ್ಮ ಮಕ್ಕಳು, ಪೋಕ್ಸೋದಂತಹ ಪ್ರಕರಣಗಳಿಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ಅದನ್ನ ತಪ್ಪಿಸಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ, ಬರೀ ಇಲಾಖೆಗಳ ಮೇಲಲ್ಲ. ನಿಮ್ಮ ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಎಲ್ಲ ಇಲಾಖೆಗಳ ಸಹಯೋಗದ ಕರ್ತವ್ಯ. ಇದರಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಆರೋಗ್ಯ ಕಾರ್ಯಕರ್ತರಿರ್ಬೋದು, ಅಥವಾ ಗ್ರಾಮ ಪಂಚಾಯಿತಿಯವರಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿರ್ಬೋದು, ಶಿಕ್ಷಣ ಇಲಾಖೆಯವರಿರ್ಬೋದು, ಹಾಗೆ ಪೊಲೀಸ್ ಇಲಾಖೆಯವರಿರ್ಬೋದು. ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಕ್ಕಳ ಸುರಕ್ಷತೆಯನ್ನು ಖಾತ್ರಿಪಡಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಜೊತೆ ಯಾವುದೇ ದೌರ್ಜನ್ಯ ಆಗಬಾರ್ದು, ಹಾಗೆ ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವರನ್ನ ಬಾಲಕಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬಾರ್ದು. ಇವೆಲ್ಲದರ ಒಂದು ಸಮಾಗಮನೇ ಈ ಮಿಷನ್ ಸುರಕ್ಷಾ. ಸೊ ನಾನು ಇಲ್ಲಿ ಬಂದು ಜಂಬಾನಿ ಗ್ರಾಮಸ್ಥರಲ್ಲಿ, ಜಂಬಾನಿ ಕ್ಯಾಂಪ್ನವರಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಎಲ್ಲ ಇಲಾಖೆಯೊಂದಿಗೆ ಸಹಯೋಗ ಕೊಡಿ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಅವರ ಮೇಲೆ ಯಾವುದೇ ಲೈಂಗಿಕ ಹಲ್ಲೆ ಆಗಿಲ್ದಂಗೆ ನೋಡ್ಕೊಬೇಕು. ಆ ಮಕ್ಕಳು ಹಕ್ಕಿಯಂತೆ ಸ್ವತಂತ್ರವಾಗಿ ಹಾರಬೇಕು, ತುಂಬ ಚೆನ್ನಾಗಿ ಓದಬೇಕು, ಅವರು ತಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಬೇಕು. ಈ 18 ವರ್ಷದ ಒಳಗೆ ಅವರ ಮೇಲೆ ಯಾವುದಾದ್ರೂ ಹಲ್ಲೆ ಆದರೆ ಅವರ ಮಾನಸಿಕ ಹಾಗೂ ದೈಹಿಕ ಸ್ಥಿತಿಗತಿಗಳು ಕುಂಠಿತಗೊಳ್ಳುತ್ತೆ. ಆ ಮಗು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಕ್ಕಾಗಲ್ಲ. ತನ್ನ ಜೀವನದುದ್ದಕ್ಕೂ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಆ ಕಹಿ ಘಟನೆಗಳನ್ನು ಮರೆಯೋಕ್ಕಾಗಲ್ಲ ಮಗು ಹತ್ರ. ನಾವು ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತೀವಿ, ದೇವರಾಗೆ ಪೂಜೆ ಮಾಡೋಣ ಮಕ್ಕಳನ್ನ. ಯಾವ ಕಾರಣಕ್ಕೂ ಅವರ ಜೊತೆಗೆ ಯಾವುದೇ ಕೆಟ್ಟ ಕೆಲಸಗಳು ಆಗಬಾರ್ದು. ಚೆನ್ನಾಗಿ ಓದಬೇಕು ಅವರು. ಚೆನ್ನಾಗೆ ಏನು ಮಕ್ಕಳಿಗೆ ಮೂರೇ ಊಟ, ಪಾಠ, ಆಟ. ಚೆನ್ನಾಗಿ ಊಟ ಮಾಡಬೇಕು, ಪೇರೆಂಟ್ಸ್ ನೋಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡೋ ಥರ. ಚೆನ್ನಾಗಿ ಆಟ ಆಡಬೇಕು, ಫಿಸಿಕಲ್ ಡೆವಲಪ್ಮೆಂಟಿಗೆ ಆಟ ತುಂಬ ಇಂಪಾರ್ಟೆಂಟು. ಸ್ಕೂಲಲ್ಲೂ PT ಪೀರಿಯಡ್ಸ್ ಇರ್ತವೆ, ಚೆನ್ನಾಗಿ ಆಟ ಆಡೋಕ್ಕೆ ಬಿಡಿ. ಬರೀ ಓದು ಅಂತ ಹೇಳ್ಬಾರ್ದು, ಅವರಿಗೆ ಫಿಸಿಕಲ್ ಡೆವಲಪ್ಮೆಂಟಿಗೆ ಆಟ ಆಡೋಕ್ಕೂ ಬಿಡಬೇಕು. ಹಾಗೆ ಅವರು ಚೆನ್ನಾಗಿ ಓದಬೇಕು, ಓದಿ ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೋಬೇಕು. ಹಾಗಾಗಿ ಊಟ, ಆಟ, ಪಾಠದಲ್ಲೇ ಅವ್ರು ಇರಬೇಕು, ಅಲ್ಲಿಗೆ ಸೀಮಿತಗೊಳಿಸಿ. ಮಕ್ಕಳು ಕೂಡ ಹಾಗೆ, ನೀವುಗಳು ಶಿಕ್ಷಣದ ಮೇಲೆ ಗಮನ ಕೊಡಿ, ಚೆನ್ನಾಗಿ ಓದಿ, ಉತ್ತಮ ಭವಿಷ್ಯ ರೂಪಿಸ್ಕೊಳ್ಳಿ. ಯಾವ ಕಾರಣಕ್ಕೂ ಯಾವುದೂ ಆಕರ್ಷಣೆಗಳಿಗೆ ಒಳಗಾಗಬೇಡಿ. ಇತ್ತೀಚಿನ ದಿನಗಳಲ್ಲಿ ಮೊಬೈಲು, TV, ಹಾಗೆ ಎನ್ವಿರಾನ್ಮೆಂಟ್, ನಮ್ಮ ಒಂದು ಸುತ್ತಲಿನ ಒಂದು ಪರಿಸ್ಥಿತಿಗೆ ನೋಡ್ಕೋಬೇಕಾಗಿರೋದು ಪೋಷಕರು, ಗುರುಗಳು, ಹಾಗೆ ಇತರ ನಮ್ಮ ಇಲಾಖೆಯ ಎಲ್ಲರ ಕರ್ತವ್ಯ. ಹಾಗಾಗಿ ಆ ಮಕ್ಕಳಿಗೆ ನಾಲೆಡ್ಜ್ ಕೊಡಬೇಕು, ಅವರಿಗೆ ಹೇಳ್ಕೊಡ್ಬೇಕು. 18 ವರ್ಷದ ತನಕ ನಿಮಗೆ ಓದು ಬಿಟ್ಟರೆ ಬೇರೆ ಏನೂ ಇಲ್ಲ, ಚೆನ್ನಾಗಿ ಓದ್ಕೋಬೇಕು ಅಂತ. ಹಾಗೆ ಪೋಕ್ಸೋ ಪ್ರಕರಣ ನಾವು ಅನಲೈಸ್ ಮಾಡಿದಾಗ ಹೋದ ವರ್ಷ 2025ರ ಡಾಟಾ ಹಾಗೂ ಈ ಹಿಂದಿನ ಡಾಟಾಗಳನ್ನು ನೋಡಿದಾಗ, ಹಾಗಾದರೆ ವಲ್ನರೇಬಲ್ ಕ್ಯಾಟಗರಿ ಅಂತಾರೆ, ಅಂದರೆ ಯಾವ ಮಕ್ಕಳು ತುತ್ತಾಗ್ತಾ ಇದ್ದಾರೆ ಆ ಮಕ್ಕಳ ಮೇಲೆ ನಾವು ಜಾಸ್ತಿ ಗಮನ ಕೊಡಬೇಕು ಅನ್ನೋದು ನಮ್ಮ ಎಲ್ಲ ಇಲಾಖೆಗಳ ಕರ್ತವ್ಯ ಆಗಿದೆ. ಸೊ ಹಾಗಾದರೆ ಯಾವ ಮಕ್ಕಳು ತುತ್ತಾಗ್ತಿದ್ದಾರೆ ಅಂದರೆ, ಇದರಲ್ಲಿ ನಾವು ಕ್ಯಾಟಗರೈಸೇಷನ್ ಮಾಡಿದಾಗ ನೋಡಿದಾಗ ಅತಿ ಹೆಚ್ಚು ಮಕ್ಕಳು ಬಡ ಸ್ತರದಲ್ಲಿ, ಅಂದರೆ BPL, ಏನು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಆ ಫ್ಯಾಮಿಲಿಯ ಮಕ್ಕಳುಗಳು ಜಾಸ್ತಿ ತುತ್ತಾಗ್ತಾ ಇದ್ದಾರೆ. ಯಾಕಂದರೆ ಅವರ ಆ ಏನು BPL ರೇಖೆಗಿಂತ ಕಡಿಮೆ ಇದ್ದಾರೆ ಆ ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಅಷ್ಟು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಎರಡನೇದಾಗಿ ಸಿಂಗಲ್ ಪೇರೆಂಟ್, ತಂದೆ ತಾಯಿಯಲ್ಲಿ ತಂದೆ ಮಾತ್ರ ಇರೋದು ಅಥವಾ ತಾಯಿ ಮಾತ್ರ ಇರೋದು, ಡಿವೋರ್ಸ್ ಆಗಿರೋದು ಅಥವಾ
ಬೇರೆ ಯಾವುದೋ ಕಾರಣದಿಂದ ಇಲ್ಲದೆ ಇರೋದು, ಅಂದರೆ ಮಗು ಜೊತೆಗೆ ತಾಯಿ ಮಾತ್ರ ಇದ್ದಾರೆ ಅಥವಾ ಮಗು ಜೊತೆ ತಂದೆ ಮಾತ್ರ ಇದ್ದಾರೆ, ಅದು ಸಿಂಗಲ್ ಪೇರೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಮಕ್ಕಳು ಸ್ವಲ್ಪ ಕಂಟ್ರೋಲ್ ತಪ್ತಾರೆ. ಆ ಮಕ್ಕಳದು ನಮಗೆ ಪೋಕ್ಸೋ ರಿಪೋರ್ಟ್ಸು ಜಾಸ್ತಿ ಆಗ್ತಾ ಇದೆ. ಮೂರನೇದಾಗಿ ಶಾಲೆ ಬಿಟ್ಟ ಮಕ್ಕಳು ಒಳಗಾಗ್ತಾ ಇದ್ದಾರೆ, ಶಾಲೆಯಿಂದ ಹೊರಗುಳಿತಾ ಇದ್ದಾರೆ. ಅವರೇ ಈ ಒಂದೇ ಪೋಕ್ಸೋ ಪ್ರಕರಣದಲ್ಲಿ ಅಥವಾ ಯಾವುದೋ ಕ್ರೈಮ್ ಪ್ರಕರಣದಲ್ಲಿ ಎರಡರಲ್ಲೂ ಶಾಲೆ ಬಿಟ್ಟು. ಅದಕ್ಕೆ ನಾವು ಹೊಸ ಅಭಿಯಾನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಶಾಲೆ ಬಿಟ್ಟ ಮಕ್ಕಳ ಲೀಸ್ಟನ್ನು ತಗೊಂಡಿದ್ದೀವಿ. ಸಾಗರ ತಾಲೂಕಲ್ಲಿ ತಗೊಂಡಿದ್ದೀವಿ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.